ಸುರಭಿ ರಿಜಿಸ್ಟರ್ ಬೈಂದೂರು ಇವರು ಸತತವಾಗಿ 25 ವರ್ಷದಿಂದ ಬೈಂದೂರಿನಲ್ಲಿ ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯ ಭರತನಾಟ್ಯ ಇರ್ಬೋದು, ನಾಟಕ ಇರ್ಬೋದು, ಇನ್ನಿತರ ಸಾಂಸ್ಕೃತಿಕ ಪೀಳಿಗೆಯನ್ನು ರಚನೆ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಸುರಭಿ ರಿಜಿಸ್ಟರ್ ಬೈಂದೂರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮೀಣ ಭಾಗದ ಬೈಂದೂರಿನಲ್ಲಿ ಹಮ್ಮಿಕೊಂಡು ಬರ್ತಾ ಇದೆ. ಇವರು ಸಾಧನೆ ಬಹಳ ಮಹತ್ವವಾದ್ದು. ಬೈಂದೂರು ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ದೇಶೀಯ ಮಟ್ಟದಲ್ಲೂ ಸಹ ಇವರು ನಾಟಕ ಹಾಗೂ ಭರತನಾಟ್ಯ ಬೇರೆ ಬೇರೆ ಕಾರ್ಯಕ್ರಮವನ್ನು ಕೊಟ್ಟು ಇವರ ಸದಸ್ಯರು ಹಾಗೂ ಮಕ್ಕಳು, ಹೆಣ್ಣುಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಮಾತೆ ಇರ್ಬೋದು, ಎಲ್ಲರೂ ಸೇರಿ ಈ ಪ್ರತಿಭೆಯನ್ನು ತೋರಿಸಿ ನಮ್ಮ ಬೈಂದೂರಿಗೆ ಒಂದು ಪ್ರತಿಷ್ಠಿತ ಸಂಘವಾಗಿ ಹೊರಹೊಮ್ಮಿದ್ದಾರೆ. ಈ ವರ್ಷ 25ನೇ ವರ್ಷ ಆಗಿದ್ದರಿಂದ ಮತ್ತೆ ಒಂದು ವಿಚಾರ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಿದೆ. ಪ್ರತಿ ವರ್ಷ ಇವರು ಸುರಭಿಯವರು ಬಿಂದುಶ್ರೀ ಪ್ರಶಸ್ತಿ ಅಂತ ಒಬ್ಬೊಬ್ಬ ಪ್ರತಿ ನಮ್ಮ ರಾಜ್ಯದ ದೊಡ್ಡ ಮಟ್ಟದ ಸಾಹಿತಿಗಳನ್ನು, ಬೇರೆ ಬೇರೆ ಸಾಧನೆ ಮಾಡಿದವರನ್ನ ಗುರುತಿಸಿ ಬಿಂದುಶ್ರೀ ಪ್ರಶಸ್ತಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಪ್ರತಿ ವರ್ಷ ಪ್ರತಿ ವರ್ಷ 3 ದಿವಸ ಕಾರ್ಯಕ್ರಮ ಮಾಡ್ತಾರೆ. ಆ 3 ದಿವಸದಲ್ಲಿ ಒಂದು ದಿವಸ ಅವರನ್ನು ಕರೆದು ಪ್ರಶಸ್ತಿ ಕೊಡುವಂಥ ಒಂದು ಬಹಳ ಮಹತ್ವರವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 3 ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ವರ್ಷ 25ನೇ ವರ್ಷ ಬೆಳ್ಳಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ 5 ದಿವಸ ಕಾರ್ಯಕ್ರಮ ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಯನ್ನು ಸೇರಿಸಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಸುರಭಿ ಸಂಸ್ಥೆ 25 ವರ್ಷ ಅಲ್ಲದೆ ಇನ್ನೂ ಸಹ 50 ವರ್ಷ 100 ವರ್ಷದವರೆಗೆ ಬಾಳಲಿ. ನಮ್ಮ ಬೈಂದೂರಿಗೆ ಒಂದು ಇತಿಹಾಸ ಇದೆ. ಬಿಂದುಪುರ ಅನ್ನುವಂಥ ಇತಿಹಾಸ ಇದೆ. ಆ ಬಿಂದುಪುರ ಅನ್ನುವಂಥ ಒಂದು ಇತಿಹಾಸಕ್ಕೆ ಸರಿಯಾಗಿ ಬಿಂದುಶ್ರೀ ಅನ್ನುವಂಥ ಒಂದು ಹೆಸರನ್ನಿಟ್ಟು ಬಿಂದುಶ್ರೀ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ನಾನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಮತ್ತು ನಾನು ಸಹ 25 ವರ್ಷದಿಂದ ಈ ಒಂದು ಸುರಭಿ ರಿಜಿಸ್ಟರ್ ಬೈಂದೂರು ಸಂಘಕ್ಕೆ ನನ್ನದೇ ಆದ ಕೊಡುಗೆಯನ್ನು ಕೊಟ್ಟುಕೊಂಡು ನನ್ನ ಮಗಳು ಸಹ ಈ ಒಂದು ಸಂಘದಲ್ಲಿ ಸುರಭಿ ರಿಜಿಸ್ಟರ್ ಇದರಲ್ಲಿ ಭರತನಾಟ್ಯವನ್ನು ಕಲಿತು ಅವಳೀಗ ಬೇರೆ ಕಡೆ ಓದ್ತಾ ಇದ್ದಾಳೆ ಎಂದು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಲಿ. ಇವರು 50 ವರ್ಷ 100 ವರ್ಷ ಬೈಂದೂರಿನ ಕಲೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ತಾಯಿ ಮೂಕಾಂಬಿಕೆ ಹಾಗೂ ಬೈಂದೂರು ಸೇನೇಶ್ವರನಿಗೂ ಬೇಡ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ.